ಹೌದು, ಚಿಕ್ಕಬಳ್ಳಾಪುರ ನಗರಕ್ಕೆ ಪ್ರಧಾನಿ ಮೋದಿ ಎರಡನೇ ಬಾರಿಗೆ ಆಗಮಿಸುತ್ತಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಆಗಮಿಸುತ್ತಿರುವ ಪ್ರಧಾನಿ ಮೋದಿ ಬಹಿರಂಗ ಸಭೆಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ಸಾಧ್ಯತೆ ಇದೆ. ಹಾಗಾಗಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ 44 ಚೊಕ್ಕಹಳ್ಳಿ ಬಳಿ ನಿರ್ಮಾಣ ಮಾಡುತ್ತಿರುವ ವೇದಿಕೆಯನ್ನ ಎಸ್ಪಿಜಿ ಭದ್ರತಾ ಪಡೆಯಿಂದ ಪರಿಶೀಲನೆ ನಡೆಯುತ್ತಿದೆ. ವೇದಿಕೆ ಸುತ್ತಮುತ್ತ ಪ್ರದೇಶದ ಮೇಲೆ ಕಣ್ಣಿಟ್ಟಿರುವ ಎಸ್ಪಿಜಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 2,000ಕ್ಕೂ ಹೆಚ್ಚು ಪೊಲೀಸರಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಶುರುವಾಗಲಿದ್ದು, ಮಧ್ಯಾಹ್ನ 2:40ಕ್ಕೆ ದೇವನಹಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರಲಿರುವ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ 3ಕ್ಕೆ ಚಿಕ್ಕಬಳ್ಳಾಪುರ ಪ್ರಚಾರದ ವೇದಿಕೆ ಸೇರಲಿದ್ದಾರೆ. ಪ್ರಧಾನಿಗಳ ಆಗಮನ ಹಿನ್ನೆಲೆ ವೇದಿಕೆ ಸಮೀಪವೇ 3 ಹೆಲಿಪ್ಯಾಡ್ ನಿರ್ಮಿಸಲಾಗಿದೆ. ಪ್ರಧಾನಿ ಬರುವ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ಭದ್ರತೆಗಳ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಹೀಗೆ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮತ್ತು ಕೋಲಾರ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಪ್ರಚಾರ ಮಾಡಲಿಕ್ಕೋಸ್ಕರ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ನಾಳೆ ಬರುವಂಥ ಈ ಒಂದು ಕಾರ್ಯಕ್ರಮ ಭಾಳ ಸಿದ್ಧತೆ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಚಿಕ್ಕಬಳ್ಳಾಪುರದ ಬೈಪಾಸಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಬಹಿರಂಗ ಸಭೆಯ ಪ್ರಚಾರದ ವೇದಿಕೆ ಅದ್ದೂರಿಯಾಗಿ ಸಿದ್ಧತೆ ಆಗಿದೆ. ಇಲ್ಲೇನೆಲ್ಲ ಭದ್ರತೆಗಳಾಗಿದ್ದಾವೆ, ಏನು ಸಿದ್ಧತೆ ಆಗಿದೆ ಅನ್ನೋದನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ SP ಸಾಹೇಬರಿದ್ದಾರೆ. SP ಸಾಹೇಬ್ರವ್ರನ್ನ ಮಾತಾಡೋಣ ಬನ್ನಿ. ತಯಾರಿ ನಡೆದಿದೆ, ಎಷ್ಟೆಲ್ಲ ಮೆನ್ಸ್ ಇರ್ತಾರೆ ಅನ್ನೋದು. ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಚೊಕ್ಕಹಳ್ಳಿಯಲ್ಲಿ ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ಬರಲಿದ್ದು, ಸೊ ಈ ಹಿನ್ನೆಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಭದ್ರತೆ ಮತ್ತು ಸಾರ್ವಜನಿಕರು ಈ ಕ್ರೌಡ್ ಕಂಟ್ರೋಲ್ ದೃಷ್ಟಿಯಿಂದ ನಾವು ಸುಮಾರು 1,400 ಅಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಜೊತೆಗೆ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಇಲ್ಲಿಗೆ ಹಾಜರಾಗಿದ್ದಾರೆ. ಅವರಿಗೆಲ್ಲ ಬ್ರೀಫಿಂಗ್ ಮಾಡಿ ಅವರಿಗೆಲ್ಲ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ಸೊ SPG ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಒಟ್ಟಾರೆಯಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಭದ್ರತೆ ಮತ್ತು ಕ್ರೌಡ್ ಕಂಟ್ರೋಲ್ ದೃಷ್ಟಿಯಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳು ಜರುಗಿಸಿಕೊಂಡಿದೆ. ಸರ್, ನಾಳೆ ಇದನ್ನ ರೋಡ್ ಡೈವರ್ಷನ್ ಮತ್ತು ಬೇರೆ ವೆಹಿಕಲ್ಗೆಲ್ಲ ಹೋಗೋದಕ್ಕೆ ಏನು ವ್ಯವಸ್ಥೆ, ಯಾವ ರೀತಿ ಡೈವರ್ಷನ್ ಎಲ್ಲ ಕೂಡ ಇದೆ ಸರ್? ನ್ಯಾಷನಲ್ ಹೈವೇ 44 ಈ ವಾಪ್ಸಂದ್ರದಿಂದ ಚದಲ್ಪುರವರೆಗೂ ವಾಹನಗಳನ್ನು ಒಂದು 4 ಅವರ್ಸ್ಗೆ ನಾವು ಅವಾಯ್ಡ್ ಮಾಡಿ ಅವರಿಗೆ ಡೈವರ್ಷನ್ ಕೊಡ್ತೀವಿ. ಚಿಕ್ಕಬಳ್ಳಾಪುರ ಟೌನ್ ಮುಖಾಂತರ ವಾಹನಗಳು ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಚಿಕ್ಕಬಳ್ಳಾಪುರ SP ಅವರ ಮಾತಾಗಿತ್ತು. ಅವರು ಭದ್ರತೆ ಏನು ತೊಗೊಂಡಿದ್ದಾರೆ, ಸೊ ಎಷ್ಟೆಲ್ಲ ಸಿಬ್ಬಂದಿ ಕೂಡ ಇದೆ ಅನ್ನೋಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, E-News TV. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಕೋಲಾರದ ಮೈತ್ರಿ ಅಭ್ಯರ್ಥಿ JDSನ ಮಲ್ಲೇಶ್ ಬಾಬು ಪರ ಮತಯಾಚನೆಯ ವೇದಿಕೆ ಕಾರ್ಯಕ್ರಮ ಇದಾಗಿದ್ದು, ಕಾರ್ಯಕ್ರಮಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳ ಜನ ಆಗಮಿಸುತ್ತಿದ್ದು, 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಮೋದಿ ಅವರ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಬಿಜೆಪಿ ಮುಖಂಡ KV ನವೀನ್ ಕಿರಣ್ ತಿಳಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ, ಅಂದರೆ ನಮ್ಮ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಕೋಲಾರ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿರ್ತಕ್ಕಂತಹ ಮಲ್ಲೇಶ್ ಬಾಬುರವರ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸನ್ಮಾನ್ಯ ಮೋದಿರವರ ಭಾಷಣವನ್ನು ಕೇಳಲಿಕ್ಕೆ ನಮ್ಮ 2 ಜಿಲ್ಲೆಗಳು, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರಿಂದ ಸಹ ಅನೇಕ ಮಂದಿ ಬಂದು ನರೇಂದ್ರ ಮೋದಿಯವರನ್ನ ನಾವು ನೋಡಬೇಕು, ತುಂಬ ದೂರದಿಂದ ಆದರೂ ಸರಿ ಒಂದು ಸರ್ತಿ ಅವರನ್ನು ನೋಡಬೇಕು ಅಂತ ತುಂಬ ಆಸೆಯಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಮುಕ್ತವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ JDS ಸರ್ವೋಚ್ಚ ನಾಯಕ HD ದೇವೇಗೌಡ, ರಾಜ್ಯದ ಉಸ್ತುವಾರಿಗಳು, ಪ್ರಮುಖ ಮುಖಂಡರು ಭಾಗವಹಿಸಲಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, E-News TV, ಚಿಕ್ಕಬಳ್ಳಾಪುರ.